ಸವಿಕನ್ನಡ 2ನೇಯ ತರಗತಿ ಪಾಠ 1 ಬಣ್ಣದ ಹಕ್ಕಿ ಪದ್ಯ. ಮೊದಲನೇದಾಗಿ ಪಾಠಪೂರ್ವ ಚಟುವಟಿಕೆಗಳನ್ನು ನೋಡೋಣ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಮೊದಲನೆಯ ಸಾಲಿನಲ್ಲಿ ಮೊದಲನೆಯ ಚಿತ್ರ ಗಿಳಿ, ಪಕ್ಕದ ಚಿತ್ರ ಕೋಳಿ. ಎರಡನೆಯ ಸಾಲಿನಲ್ಲಿ ಮೊದಲನೆಯ ಚಿತ್ರ ನವಿಲು, ಪಕ್ಕದ ಚಿತ್ರ ಕಾಗೆ. ಈಗ ಮೂರನೇ ಸಾಲು. ಮೂರನೆಯ ಸಾಲಿನ ಮೊದಲನೆಯ ಹಕ್ಕಿ ಅಂದರೆ ಪಕ್ಷಿ ಪಾರಿವಾಳ, ಪಾರಿವಾಳದ ಪಕ್ಕದ ಪಕ್ಷಿ ಗುಬ್ಬಿ. ಈಗ ಹೇಳಿ: ಗಿಣಿ ಅಥವಾ ಗಿಳಿ, ಕೋಳಿ, ನವಿಲು, ಕಾಗೆ, ಪಾರಿವಾಳ, ಗುಬ್ಬಚ್ಚಿ. ಬಣ್ಣದ ಹಕ್ಕಿ ಕವಿ ಸಿ.ಫ. ಕಟ್ಟಿಮನಿ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು, ತಿನ್ನಲು ಹಣ್ಣನು ಕೊಡಿಸುವೆನು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ, ಹಾರುತ್ತ ಹಾಡುತ್ತ ನಲಿಯುವ ಬಾ, ಹಾರುತ್ತ ಹಾಡುತ್ತ ನಲಿಯುವ ಬಾ, ಹಾರುತ್ತ ಹಾಡುತ್ತ ನಲಿಯುವ ಬಾ, ಹಾರುತ್ತ ಹಾಡುತ್ತ ನಲಿಯುವ ಬಾ. ಪದಗಳ ಅರ್ಥ. ವೇಳೆ ಎಂದರೆ ಕಾಲ ಸಮಯ. ಹಚ್ಚು ಎಂದರೆ ಸೇರಿಸು ಅಂಟಿಸು. ಪುಚ್ಚ ಎಂದರೆ ಹಕ್ಕಿಯ ಗರಿ, ಪುಕ್ಕ. ನೆತ್ತಿ ಎಂದರೆ
ತಲೆಯ ಮಧ್ಯಭಾಗ. ಹಿಂಗಡೆ ಎಂದರೆ ಹಿಂದೆ. ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ. ಇದರಲ್ಲಿ ಪದ್ಯದ ಮುಂದಿನ ಸಾಲನ್ನು ಹೇಳಬೇಕು ನಾವು. ಬನ್ನಿ ನೋಡೋಣ. ಮೊದಲನೆಯದು, ಗೆಳೆಯರು ಆಡಲು ಯಾರೂ ಇಲ್ಲ. ಮುಂದಿನ ಸಾಲು ಯಾವುದು ಮಕ್ಕಳೇ? ಕಳೆಯುವುದೆಂತೂ ವೇಳೆಯನೆಲ್ಲ. ಉತ್ತರ ಕಳೆಯುವುದೆಂತೂ ವೇಳೆಯನೆಲ್ಲ. ಎರಡನೆಯದು, ಅವ್ವನು ಬರಲಿ ಅಪ್ಪನು ಬರಲಿ. ಮುಂದಿನ ಸಾಲು ಯಾವುದು? ತಿನ್ನಲು ಹಣ್ಣನು ಕೊಡಿಸುವೆನು. ಯಾವುದು? ತಿನ್ನಲು ಹಣ್ಣನು ಕೊಡಿಸುವೆನು. ಮೂರನೆಯದು, ನನಗೂ 2 ರೆಕ್ಕೆಯ ಹಚ್ಚು. ಮುಂದಿನ ಸಾಲು ಯಾವುದು ಇದ್ರದ್ದು? ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನಾಲ್ಕನೆಯದು, ನಾನು ನೀನು ಇಬ್ಬರು ಕೂಡಿ. ಇದರ ಮುಂದಿನ ಸಾಲು ಯಾವುದು? ನಾನು ನೀನು ಇಬ್ಬರ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಉತ್ತರ, ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಎರಡನೆಯ ಪ್ರಶ್ನೆ, ಅವ್ವ ಎಲ್ಲಿಗೆ ಹೋಗಿಹಳು? ಉತ್ತರ, ಅವ್ವ ನೀರಿಗೆ ಹೋಗಿಹಳು. ಮೂರನೆಯ ಪ್ರಶ್ನೆ, ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಉತ್ತರ, ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಉತ್ತರ, ಹಣ್ಣನ್ನು. ನಾಲ್ಕನೆಯ ಪ್ರಶ್ನೆ, ಮಗು ಇಬ್ಬರೂ ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಉತ್ತರ, ಮಗು ಇಬ್ಬರೂ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು. ಈಗ ಈ ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ. ಈಗ ಆವರಣದಲ್ಲಿರುವ ಪದಗಳನ್ನು ಮೊದಲಿಗೆ ನೋಡೋಣ. ಹಚ್ಚು, ಪೇಟೆಗೆ, ಹಾಡಲು, ಹಾರುವ, ಜುಟ್ಟನು. ಮೊದಲನೆಯದು, ಬಾಬಾ ನನಗೂ ಡ್ಯಾಶ್ ಕಲಿಸು. ಉತ್ತರ, ಬಾಬಾ ನನಗೂ ಹಾಡಲು ಕಲಿಸು. ಮೊದಲನೆಯದು ಯಾವುದು? ಹಾಡಲು. ಎರಡನೆಯದು, ಅಪ್ಪನು ಡ್ಯಾಶ್ ಹೋಗಿಹನು. ಅಪ್ಪನು ಎಲ್ಲಿಗೆ ಹೋಗಿಹನು? ಪೇಟೆಗೆ ಹೋಗಿಹನು. ಉತ್ತರ, ಪೇಟೆಗೆ. ಮೂರನೆಯದು, ನನಗೂ 2 ರೆಕ್ಕೆಯ ಡ್ಯಾಶ್. ನನಗೂ 2 ರೆಕ್ಕೆಯ ಹಚ್ಚು. ನಾಲ್ಕನೆಯದು, ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು. ಉತ್ತರ, ಜುಟ್ಟನು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ಐದನೆಯದು, ಮುಗಿಲಿನ ಕಡೆಗೆ ಡ್ಯಾಶ್ ಬಾ. ಮುಗಿಲಿನ ಕಡೆಗೆ ಹಾರುವ ಬಾ. ಉತ್ತರ, ಹಾರುವ. ಈ ಪ್ರಾಸಪದಗಳನ್ನು ಹೇಳು. ಹಾಡಲು, ಹಾರಲು. ಮೊದಲನೆಯ ಪ್ರಾಸಪದ ಹಾಡಲು, ಹಾರಲು. ಎರಡನೆಯದು, ಹೋಗಿಹಳು, ಹೋಗಿಹನು. ಮೂರನೆಯದು, ಹಚ್ಚು, ಚುಚ್ಚು. ನಾಲ್ಕನೆಯದು, ಅಲ್ಲಿಂದಿತ್ತ, ಇಲ್ಲಿಂದತ್ತ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.